ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಸ್ವಲ್ಪ ದಿವಸದ ಹಿಂದೆ ಪಾಕಶಾಲಾ ಹೊಸೂರಿಗೆ ಟ್ರಾವೆಲ್ ಮಾಡಿದ್ವಿ. ಇದು ಪಾಕಶಾಲಾ ಹೊಸೂರು ಹತ್ರ ಇರೋದು. ನೋಡಿ, ಈ ಥರ ಇದೆ ಎಂಟ್ರೆನ್ಸು. ತುಂಬ ಸ್ಪೇಷಿಯಸ್ ಆಗೇ ಇದೆ, ಕಾರ್ ನಿಲ್ಲಿಸ್ಕೊಳ್ಳೋಕ್ಕೂ ಜಾಗ ಇದೆ. ಆ್ಯಂಡ್ ಇನ್ನೊಂದು ಪಕ್ಕದ ಬಿಲ್ಡಿಂಗು ಅವರು ರಿನೋವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೈನಿಂಗ್ ಎಲ್ಲ ಅದ್ರಲ್ಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಒಂದು 3-4 ಮಂತ್ಸ್ ಮೇಲೆ ಆಯಿತು ನಾವು ವಿಸಿಟ್ ಮಾಡಿ. ಹೊಸೂರು ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ವೆಜಿಟೇರಿಯನ್ ಹೋಟೆಲ್ ನಿಮಗೆ ಕಾಣಸಿಗುತ್ತೆ. ದಿಸ್ ಈಸ್ ದ ಆ್ಯಂಬಿಯನ್ಸ್ ಆಫ್ ಪಾಕಶಾಲಾ ಹೊಸೂರು ಹೋಟೆಲ್. ನಾವಿಲ್ಲಿ ಬ್ರೇಕ್ಫಾಸ್ಟ್ಗೋಸ್ಕರ ನಿಲ್ಲಿಸಿದ್ವಿ. ನೋಡಿ, ಇಲ್ಲಿ ಮೆನು ನೋಡ್ತಾ ಹೋಗ್ಬೋದು. ಆಲ್ಮೋಸ್ಟ್ ಎಲ್ಲ ಮೆನುನೂ ಸೇಮೇ ಇರುತ್ತೆ, ಅಂದರೆ ಎಲ್ಲ ಬ್ರ್ಯಾಂಚಿಂದು. ಪಾಕಶಾಲಾ ನೀವು ಎಲ್ಲೇ ವಿಸಿಟ್ ಮಾಡಿದ್ರೂ ಆಲ್ಮೋಸ್ಟ್ ಸೇಮ್ ಮೆನು ಕಾರ್ಡೇ ಇರುತ್ತೆ. ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು. ನೀವು ಯಾರು ಆನ್ ದ ವೇ ಚೆನ್ನೈಗೆ ಏನಾರು ಹೋಗ್ತಾ ಇದ್ದರೆ, ಪ್ಯೂರ್ ವೆಜಿಟೇರಿಯನ್ ಹೋಟ್ಲು ವಿಸಿಟ್ ಮಾಡಬೇಕು ಅಂತಿದ್ರೆ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಬ್ರೇಕ್ಫಾಸ್ಟ್ ಇದೆ, ಸ್ಟಾರ್ಟರ್ಸ್ ಇದೆ, ಮತ್ತು ಡಿನ್ನರ್ ಇದೆ, ಲಂಚ್ ಇದೆ, ಜ್ಯೂಸ್ ಇದೆ, ಐಸ್ ಕ್ರೀಮ್ಸು, ಮಿಲ್ಕ್ ಶೇಕ್ಸು ಎಲ್ಲ ಆಪ್ಷನ್ಸು ಚೆನ್ನಾಗೇ ಇದೆ. ಮೀಲ್ಸಲ್ಲೂ ಆಪ್ಷನ್ಸ್ ತುಂಬ ಚೆನ್ನಾಗಿದೆ. ಸೊ ನೀವು ಯಾವತ್ತಾರು ವಿಸಿಟ್ ಮಾಡಿದ್ರೆ ಅಲ್ಲಿ ಹೋಗ್ಬೋದು. ನಾವು ಸ್ಟಾರ್ಟಿಂಗಲ್ಲಿ ಇಡ್ಲಿ ವಡ ತೊಗೊಂಡಿದ್ವಿ, ಬಿಕಾಸ್ ಇದು ನಮ್ಮ ಸ್ಟೇಪಲ್ ಫುಡ್ಡು. ನಾವೆಲ್ಲೇ ಟ್ರಾವೆಲಿಂಗ್ ಮಾಡಬೇಕಾದ್ರೂ ಬೇರೆ ಹೋಟ್ಲಿಗೆ ಅಂದರೆ ಹೊಸ ಪ್ಲೇಸಿಗೆ ಹೋದಾಗ ನಾವು ಟ್ರೈ ಮಾಡೋದೇ ಫಸ್ಟ್ ಸ್ಟಾರ್ಟಿಂಗ್ ಇಡ್ಲಿ ವಡ. ಬಿಕಾಸ್ ಇಡ್ಲಿ ವಡ ಚೆನ್ನಾಗಿದ್ದರೆ ಬೇರೆ ಎಲ್ಲ ತಿಂಡಿ ಚೆನ್ನಾಗಿರುತ್ತೆ ಅಂತ ನಮ್ಮ ಬಿಲೀವು. ಇದನ್ನು ನಾನು ಸುಮಾರು ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಕೂಡ. ಚೆನ್ನಾಗಿತ್ತು ಇಡ್ಲಿ ವಡ, ಬಿಸಿ ಬಿಸಿಯಾಗೇ ಇತ್ತು. ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ವಿಸಿಟ್ ಮಾಡಿದ್ವಿ. ಮಗಳು ತಿಂಡಿ ತಿಂದಳು. ಅಫ್ಕೋರ್ಸ್ ಶಿ ಈಸ್ ಸ್ಟಿಲ್ 18 ಮಂತ್ಸ್ ಓಲ್ಡ್ ಇವಾಗ. ಉದ್ದಿನವಡೆನೂ ಚೆನ್ನಾಗೇ ಇತ್ತು. ಐ ಥಿಂಕ್ ಅವ್ರದ್ದು ಕ್ಲೌಡ್ ಕಿಚನ್ ಇದೆ ಅನಿಸುತ್ತೆ, ಅಥವಾ ಒಂದೇ ತಿಂಡಿನ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ, ಅಥವಾ ಎಲ್ಲ ಕುಕ್ಗಳಿಗೂ ಒಂದು ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಯುನೀಕ್ ಟೇಸ್ಟೇ ಬರುತ್ತೆ. ನೆಕ್ಸ್ಟ್ ಬಂದು ನಾವು ಪೂರಿ ಮತ್ತು ಸಾಗು ತಗೊಂಡಿದ್ವಿ. ಇಲ್ಲಿ ಹೊಸೂರು ಹತ್ರ ನೀವು ತಗೊಳ್ಳೋದ್ರಿಂದ ತರಕಾರಿ ಸಾಗು ಕೊಡಲ್ಲ, ಆಲೂಗಡ್ಡೆ ಸಾಗು. ನಿಮ್ಗೆ ಗೊತ್ತಿರ್ಬೋದು, ಚೆನ್ನೈನಲ್ಲಿ ಫೇಮಸ್ ಆಲೂಗಡ್ಡೆ ಸಾಗು. ಹಾಗಾಗಿ ಪೂರಿ ಜೊತೆಗೆ ಆಲೂಗಡ್ಡೆ ಸಾಗು ಕೊಟ್ಟಿದ್ದರು. ಇಟ್ ವಾಸ್ ಓಕೆ, ನನಗೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡು ಚೆನ್ನಾಗಿದೆ ಅಂತ ಹೇಳಿದ್ರು. ಸರ್ವೀಸು ತುಂಬ ಫಾಸ್ಟಾಗೇ ಇತ್ತು, ಏನು ತುಂಬ ಸ್ಲೋ ಆಗೇನೂ ಇರಲಿಲ್ಲ. ಕನ್ನಡದಲ್ಲೂ ಅವರು ರೆಸ್ಪಾಂಡ್ ಮಾಡ್ತಾರೆ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ತೊಗೊಂಡಿದ್ದು ಬೆಣ್ಣೆ ಮಸಾಲೆ ದೋಸೆ. ನೋಡಿ ಎಷ್ಟು ಕ್ರಿಸ್ಪಾಗಿದೆ, ನೀವು ನೋಡ್ಬೋದು ಅದನ್ನು. ಅದ್ರ ಜೊತೆಗೆ ಮಾಮೂಲಿ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದರು. ಸಾಂಬಾರು ಸ್ವಲ್ಪ ನೀರಾಗಿತ್ತು ಅಂತ ನನಗೆ ಅನಿಸ್ತು, ಬಿಕಾಸ್ ದೋಸೆಗೆಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ, ಮಾಮೂಲಿ ಎಲ್ಲ ಮಸಾಲೆ ದೋಸೆಗೂ ಏನು ಕೊಡ್ತಾರಲ್ಲ ಅದೇ ಕೊಟ್ಟಿದ್ದರು. ಓನ್ಲಿ ಥಿಂಗ್ ಇಸ್ ಕ್ರಿಸ್ಪಾಗಿತ್ತು, ಚೆನ್ನಾಗಿತ್ತು ಅಂತ ಹೇಳಿದ್ರು ನನ್ನ ಹಸ್ಬೆಂಡು, ಬಿಕಾಸ್ ಅವ್ರು ಟೇಸ್ಟ್ ಮಾಡಿದ್ದನ್ನು. ನಾವು ಗೀ ರೋಸ್ಟ್ ಏನು ತೊಗೊಳ್ಳಿಲ್ಲ, ಬೆಣ್ಣೆ ಮಸಾಲೆನೇ ಟ್ರೈ ಮಾಡಿದ್ವಿ. ನನ್ನ ಮಗಳೂ ಇದನ್ನು ಟೇಸ್ಟ್ ಮಾಡಿದ್ಲು. ನೆಕ್ಸ್ಟ್ ಬಂದು ನಾವು ಬ್ರೇಕ್ಫಾಸ್ಟ್ನ ಮುಗಿಸೋಕ್ಕೆ ಸ್ಟ್ರಾಂಗ್ ಆಗಿರೋ ಫಿಲ್ಟರ್ ಕಾಫಿ ತೊಗೊಂಡ್ವಿ. ದಿಸ್ ವಾಸ್ ಆಲ್ಸೋ ಗುಡ್. ಆ್ಯಂಡ್ ಪಾಕಶಾಲೆಯಲ್ಲಿ ಇನ್ನೊಂದು ಯೂನಿಕ್ನೆಸ್ ಏನಂದರೆ ಅದ್ರ ಗ್ಲಾಸು, ಕಾಫಿನ ಯಾವುದ್ರಲ್ಲಿ ಸರ್ವ್ ಮಾಡ್ತಾರಲ್ಲ ಆ ಗ್ಲಾಸ್ ತುಂಬಾ ಚೆನ್ನಾಗಿರುತ್ತೆ, ಹಂಗೆ ಯೂನೀಕ್ ಆಗಿರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.